ಚಿಕ್ಕ ವಯಸ್ಸಲ್ಲಿ ನಾವು ನಮ್ಮ ಅಮ್ಮನ ಜೊತೆ ಬೆಳೆದೇ ಇಲ್ಲ. ಪ್ರೀತಿಸಿದವ್ರನ್ನ ಬೈಕೊಂಡು ಓಡಾಡಿದ್ರೆ ಆ ಪ್ರೀತಿ ಮಾಡಿದಕ್ಕೆ ಏನ್ ಬೆಲೆ ಸಿಗುತ್ತೆ? ದೇವತೆಗೂ ಹೆಚ್ಚವ್ವ ನನ್ನ ಮುದ್ದು ನೀನವ್ವ, ಏಳು ಮೇಲೆ ಏಳು. ಆ ವ್ಯಕ್ತಿನ ಇನ್ನೂ ಹುಡುಕ್ತಾ ಇದೀನಿ, ಸಿಗ್ತಾ ಇಲ್ಲ. ಬದುಕಿದ್ರೆ ಅವ್ರ ತರ ಬದುಕಬೇಕು ಅಂತಂದ್ರೆ ನನಗೆ ದರ್ಶನ್ ಸರ್. ಧೈರ್ಯ ಕೊಟ್ಟಿದ್ದು ಮತ್ತೆ ಸಾಥ್ ಕೊಟ್ಟಿದ್ದು ಅಂತಂದ್ರೆ ನನಗೆ ನಮ್ಮ ಬ್ರದರ್. ಪ್ಯಾತು ಅಂತಾನೆ ಯಾಕೆ ಕೊಟ್ರಿ ಪರ್ಟಿಕ್ಯುಲರ್ ಆಗಿ? ಕಣ್ಣಿನಲ್ಲೇ ಕತ್ತಿ ನನ್ನ ಹೃದಯವನ್ನು ಕಿತ್ತಿ ಎಲ್ಲಿಗೆ ಮಾಯವಾದಳು. 7 ವರ್ಷನೂ ಆಡಿಷನ್ ಕೊಟ್ಟೆ. ರಿಯಾಲಿಟಿ ಶೋಗಳಲ್ಲಿ ಕಲೆಗೆ ಬೆಲೆ ಇಲ್ಲ ಇಲ್ಲಿ ಅಂತ ನನಗೆ ತುಂಬಾ ಅರಿವಾಯ್ತು. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸ್ವಾಮಿ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಲಾವಿದ ಕಲಾರತಿ ಮಹಾದೇವ್ ಮಾತನಾಡ್ತಾ ಇದ್ದೀನಿ. ಒಂದು ಹುಡುಗ 6 ವರ್ಷಗಳ ಹಿಂದೆ ಕಣ್ಣಿನಲ್ಲಿ ಕತ್ತಿ ಎಂಬತಕ್ಕಂಥ ಒಂದು ಹಾಡನ್ನು ಹಾಡಿ ದೊಡ್ಡ ದೊಡ್ಡ ಲೆವೆಲ್ಗೆ ವೈರಲ್ ಆಗಿತ್ತು. ಮಿಲಿಯನ್ ಗಟ್ಟಲೆ ಅದು ವ್ಯೂಸ್ ಆಗಿತ್ತು. ಟಿಕ್ ಟಾಕ್ ಇಂದ ಹಿಡಿದು ಈಗಿನ ಪ್ರೆಸೆಂಟ್ ಇನ್ಸ್ಟಾ ರೀಲ್ಸ್ ವರ್ಗು ದೊಡ್ಡ ಹೈಪ್ ಆಗಿತ್ತು. ಅದರಿಂದ ಸಿಕ್ತಂತ ಒಂದು ದೊಡ್ಡ ಬೂಸ್ಟ್ ಆಗಿ ಮಹಾದೇವನ ಮೂವಿವರೆಗೂ ಅವರು ತಲುಪ್ತಾರೆ. ಮಹಾದೇವ ಮೂವಿ ದೊಡ್ಡ ಮಟ್ಟದ ಸಕ್ಸಸ್ ಆಗಿದೆ. ಆ ಮೂವಿನಲ್ಲಿ ಈ ಹುಡುಗ ಏನ್ ಮಾಡಿದಾನೆ, ಮತ್ತೆ ಆ ಒಂದು ಜರ್ನಿ ಯಾವ ತರ ಇದೆ, ಸಿನಿಮಾ ಜರ್ನಿ ಯಾವ ರೀತಿ ಆಯಿತು, ಈ ಥರದೆಲ್ಲ ಒಂದು ಸಣ್ಣ ಆ ಹುಡುಗನ ಹತ್ರ ಮಾತಾಡಿಸ್ಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ನೋಡಿ, ಲೇಟ್ ಆಗಿದೆ, ಇನ್ನೂ ಬಂದಿಲ್ಲ ಮನುಷ್ಯ. ಪಾಪ ಅವ್ರದ್ದೇ ಆದ ಸ್ಟುಡಿಯೋ ವರ್ಕ್ಗಳಿರುತ್ತೆ, ಏನ್ ಮಾಡ್ತೀರಾ, ಇರ್ಲಿ ಬರ್ಲಿ, ಅವ್ರು ತೊಂದರೆ ಇಲ್ಲ. ಹಾಯ್ ಸರ್. ಸಾರಿ ಸರ್, ಮಾಡಿ ಕ್ಷಮಿಸ್ಬೇಕು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನೋಡಿ, ನನ್ನ ತಮ್ಮನ ತರ ನಾನು ಆದ್ರೂ ಬ್ರೋ ಅಂತೀನಿ, ಯಾಕಂದ್ರೆ ನನ್ನ ತಮ್ಮ ಇವರು. ನೋಡಿ, ಇವ್ರನ್ನ ನಿಮ್ಮ ಹತ್ರ ಮಾತಾಡ್ತೀನಿ ಬ್ರೋ. ಈಗ ಕೂತ್ ಮಾತಾಡೋದಕ್ಕಿಂತ ಆರಾಮಾಗಿ ಪಾರ್ಕ್ ಅಲ್ವಾ, ಸುಮ್ಮನೆ ಮಾತಾಡ್ಕೊಂಡು ಆರಾಮಾಗಿ ಒಂದಷ್ಟು ಹರಟೆ ಹೊಡ್ಕೊಂಡು ಖಂಡಿತ ಆರಾಮಾಗಿ ಮಾತಾಡ್ಕೊಂಡು ಹೋಗೋಣ. ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ನನ್ನನ್ನು ಕರೆಸಿದ್ದಕ್ಕೆ. ಏನಕ್ಕೆ ಅಂತಂದ್ರೆ ಇದು ನನ್ನ ಫಸ್ಟ್ ಇಂಟರ್ವ್ಯೂ. ಅದು ಪುಟ್ಟ ಕಲಾವಿದಾಗಿ ದೊಡ್ಡ ವೇದಿಕೆಯಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ ನಾನು ಚಿರಣಿ ಆಗಿರ್ತೀನಿ ಸರ್. ಏನಿಲ್ಲ, ನಿನ್ ಪುಟ್ಟ ಕಲಾವಿದ ಅಲ್ಲ, ಪ್ರತಿಭೆ ಅದ್ಭುತವಾಗಿ ಅಗಾಧವಾಗಿ ದೊಡ್ಡ ಪ್ರಮಾಣದಲ್ಲಿ ಇದೆ. ಅದು ನಿಮ್ಮನ್ನ ಕಲಾ ಸರಸ್ವತಿ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಪ್ರಜ್ಜು, ಏನಿಲ್ಲ, ಈಗ ನಿಮ್ದು ಊರು ಯಾವುದು, ನಿಮ್ಮ ತಂದೆ ತಾಯಿ, ನಿಮ್ಮ ಒಂದು ಫ್ಯಾಮಿಲಿದ ಒಂದು ಇಂಟ್ರೊಡ್ಯೂಸ್ ನಮ್ಮ ವೀಕ್ಷಕರಿಗೆ. ಖಂಡಿತವಾಗ್ಲೂ ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತ ಒಂದು ಹುಡುಗ. ನಮ್ಮ ಊರು ಬಂದು ಸಕ್ಕರೆ ನಾಡು, ಮಂಡ್ಯ. ಸೊ ಹುಟ್ಟಿದ್ದು ಅಲ್ಲಿ, ಬಟ್ ಜೀವನ ನೋಡ್ತಿರೋದು ಇಲ್ಲಿ. ಮಂಡ್ಯದ ಹತ್ರ ಯಾವ ಊರು? ಮಂಡ್ಯದ ಹತ್ರ ಶಿವಳ್ಳಿ ಅಂತ ಸರ್. ಓ, ಶಿವಳ್ಳಿ, ಮೇಲ್ಕೋಟೆ ರೋಡ್. ಹೌದು, ಮೇಲ್ಕೋಟೆ ರೋಡ್, ಶಿವಳ್ಳಿ ಅಂತ. ಓಕೆ ಓಕೆ ಓಕೆ. ಸೊ ನನಗೆ ಈಗ ಒಂದು ಅಂದ್ರೆ ಫ್ಯಾಮಿಲಿ ಅಂತಂದ್ರೆ ನನಗೆಲ್ಲ ನನ್ನ ತಾಯಿನೇ. ಓಕೆ ಓಕೆ. ಸೊ ಹಾಗಾಗಿ ಮತ್ತೆ ನನ್ನ ತಂದೆನೆ. ಹಂಗಾಗಿ ಇವಾಗ ತುಂಬಾ ಕಷ್ಟಪಟ್ಟಿದ್ದಾರೆ. ಕಷ್ಟದಲ್ಲೇ ನಮ್ಮನ್ನು ಬೆಳೆಸಿದ್ದಾರೆ, ಕಷ್ಟದಲ್ಲೇ ನಮ್ಮನ್ನು ಓದಿಸಿದ್ದಾರೆ. ಓಕೆ ಓಕೆ. ಸೊ ಹಂಗಿದ್ದಾಗ ನನಗೆ ಒಂದು 10th ಮುಗಿಯೋವರೆಗೂ ನನಗೆ ಎಜುಕೇಶನ್ ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸರ್. 10th ಆದ್ಮೇಲೆ ನನಗೆ ಒಂದು ಕಲೆ ಅನ್ನೋದು ನನ್ನಲ್ಲೂ ಒಂದು ಇದೆ ಅಂತ ಗುರುತಿಸಿದಾಗ ನಾನು ಇದ್ರಲ್ಲಿ ಏನಾದ್ರು ಒಂದು ಮಾಡ್ಬೇಕು, ಇದ್ರಲ್ಲಿ ಏನಾದ್ರು ಒಂದು ಸಕ್ಸಸ್ ಕಾಣ್ಲೇಬೇಕು, ಆ ಕಲೆ ವೇಸ್ಟ್ ಆಗ್ಬಾರ್ದು ಅಂತ ಇಲ್ಲಿವರೆಗೂ ಬಂದಿದ್ದೀನಿ ಸರ್. ಅಂದ್ರೆ ನೀವು ಓದಿದ್ದು 10th ಮಾತ್ರ? ಇಲ್ಲ, ನಂದು 2nd PU ಇನ್ಕಂಪ್ಲೀಟ್ ಆಯ್ತು. ಇನ್ಕಂಪ್ಲೀಟ್ ಆದ್ಮೇಲೆ ನಾನು ಇಂಡಸ್ಟ್ರಿಗೆ ಫುಲ್ ಬಂದ್ಬಿಟ್ಟೆ ಸರ್. ಅಂದ್ರೆ ಎಷ್ಟನೇ ಇಸ್ವಿಗೆ ನೀವು ಈ ಸಿನಿಮಾ ಜರ್ನಿಗೆ ಬಂದ್ರಿ ಸರ್? 2014 ಆಯ್ತು. ಸಿನಿಮಾ ಜರ್ನಿನ ನಾನು ನಿಮ್ಮನ್ನ ಮಾತಾಡಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಪ್ಯಾತೋ ಪ್ರಜ್ಜು, ಯಾಕೆ ಪ್ಯಾತೋ ಅಂತಾನೆ ಇಟ್ಕೊಂಡ್ರಿ ನೀವು? ಇದಕ್ಕೂ ಮುಂಚೆ ಏನ್ ವರ್ಕ್ ಮಾಡ್ತಾ ಇದ್ರಿ ಊರ್ ಕಡೆ, ಏನಾಗಿದ್ರಿ ನೀವು ಸರ್? ಅಂದ್ರೆ ನಾನು ಆಲ್ಮೋಸ್ಟ್ ಬೆಂಗಳೂರಲ್ಲೇ, ಆಲ್ಮೋಸ್ಟ್ ನನ್ನ ಮುಕ್ಕಾಲು ಜೀವನ ಕಲ್ತಿರೋದೆಲ್ಲ ಬೆಂಗಳೂರಲ್ಲೇ. ತಾಯಿ ತಂದೆ ಎಲ್ಲ ಇಲ್ಲೇ ಇದ್ದಿದ್ದು. ಸೊ ಹಾಗಾಗಿ ಪ್ಯಾಥೋ ಅಂದ್ರೆ ಏನ್ ಬಂತು ಅಂತಂದ್ರೆ, ಒಂದು ಸೋಷಿಯಲ್ ಮೀಡಿಯಾ ಅಂತ ಒಂದು ಪ್ಲಾಟ್ಫಾರ್ಮ್ ಬರುತ್ತೆ, ಟಿಕ್ ಟಾಕ್. ಸೊ ಅದಕ್ಕಿಂತ ಮುಂಚೆ ನನಗೆ ಈ ಕಲೆ ಬಂದಿದ್ದು ಅಂತಂದ್ರೆ ನನ್ನ ಅಮ್ಮನ ಫ್ಯಾಮಿಲಿಯಿಂದ. ಓಕೆ ಓಕೆ ಓಕೆ. ಹಾಗಾಗಿ ನಮ್ಮ ಮಾವಂದಿರು ಆಗಿದ್ದಾರೆ, ಮತ್ತೆ ತುಂಬಾ ಜನ ಇದ್ದಾರೆ ನಮ್ಮ ಫ್ಯಾಮಿಲಿನೇ, ಸಿಂಗರ್ಸ್. ಅವರೆಲ್ಲ ರಂಗಭೂಮಿ ಕಲಾವಿದ್ರ, ಇಲ್ಲ ನಾಟಕಗಳನ್ನ ಕಲ್ತು ರಂಗಭೂಮಿ ಕಲಾವಿದ್ರು ಅವ್ರು ಆಕ್ಚುಲಿ. ಮತ್ತೆ ಜಾನಪದ ಸೊಗಡುಗಳನ್ನ ಎತ್ತಿಡಿಯುವಂತಹ ಒಂದು ಕ್ಯಾರೆಕ್ಟರ್. ಸೂಪರ್ ಸೂಪರ್ ಸೂಪರ್. ಹಂಗಾಗಿ ಆ ಒಂದು ಜಾನರಿಂದ ನನಗೆ ಬರುತ್ತೆ ಸರ್. ಓಕೆ ಓಕೆ ಓಕೆ. ಬ್ಲಡ್ ಅಲ್ಲೇ ವಾಯ್ಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ವಾಯ್ಸ್ ನನಗೆ ಆ ಬ್ಲಡ್ ಅಲ್ಲೇ ಬಂದಿರೋದ್ರಿಂದ ಅದು ಮಣ್ಣಾಗ್ಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಇನ್ನ ದೊಡ್ಡ ಮಟ್ಟಕ್ಕೆ ತಗೊಂಡ್ ಹೋಗ್ಬೇಕು ಅಂತ ನಾನು ಬರ್ತೀನಿ ಸಿನಿಮಾ ಇಂಡಸ್ಟ್ರಿಗೆ. ಓಕೆ ಓಕೆ. ಏನೋ ಒಂದು ಜರ್ನಿ ನಡೀತಾ ಇದೆ ಸರ್. ಅಲ್ಲ, ನೀವು ನಿಮ್ ಕೈಗೆ ಒಂದು ತಮಟೆ ಕೊಟ್ಟು ಸಾಕು. ಈಗ ದೊಡ್ಡ ದೊಡ್ಡ ಇನ್ಸ್ಟ್ರೂಮೆಂಟ್ಸ್ ಗಳೆಲ್ಲ ಇಟ್ಕೊಂಡು ಅವ್ರದೇ ಆದ ಒಂದು ವೇನಲ್ಲಿ ಹೋಗ್ತಿರ್ತಾರೆ. ಬಟ್ ನೀವು ಒಂದೇ ತಮಟೆಲಿ ಹಾಡು ಹೇಳಿ
ಜನನ ವಯಸ್ಸಾಗಿರೋ ಮುದುಕರ್ನು ಕೂಡ ನೀವು ಡ್ಯಾನ್ಸ್ ಮಾಡಿಸ್ಬೇಕು ಅನ್ನೋ ಲೆವೆಲ್ಗೆ ರಿದಮ್ ಮಾಡೋದು ಕುಣಿಸ್ತಿರಲ್ಲ. ಈ ತಮಟೆ ಹೊಡೆಯೋದೆಲ್ಲ ಹೆಂಗ್ ಕಲ್ತ್ರಿ, ಯಾವ ತರ ಬಂತು? ಸರ್ ಅದೇ ನಾನು ಚಿಕ್ಕ ಮಗುವಿಂದನೂ ನನಗೆ ಇದು ಅಂತಂದ್ರೆ ನಂಗೆ ತುಂಬಾ ಇಷ್ಟ. ಕಲೆ, ಸಾಂಗ್ ಹಾಡೋದು, ಮತ್ತೆ ತಮಟೆ ಬಡಿಯೋದು ಅದೆಲ್ಲ ಅಂದ್ರೆ ನಂಗೆ ತುಂಬಾ ಇಷ್ಟ. ಅದು ತಮಟೆ ಅಲ್ಲ, ಕಂಜ್ರಿ ಅಂತ ಕರೀತಾರೆ ಸರ್. ಕಂಜ್ರ? ಕಂಜ್ರ ಅಂತ ಕರೀತಾರೆ. ಸೊ ನಾವು ಅಂದ್ರೆ ಮಂಡ್ಯದಲ್ಲಿ ನಮ್ಮ ಮಾವಂದಿರು ಅವರೆಲ್ಲ ಒಂದು ಪ್ರೋಗ್ರಾಮ್ ಗಳು ಮಾಡ್ತಾ ಇದ್ರು. ನಮ್ಮ ಮಗು ಚಿಕ್ಕ ಹುಡುಗರಾಗಿದ್ದಾಗ ಅದನ್ನೆಲ್ಲ ನೋಡ್ತಾ ಇದ್ವಿ, ಕಲಿತಾ ಇದ್ವಿ, ಜೊತೆಲಿ ಹಾಕೊಂಡು ಹಾಡ್ತಾ ಇದ್ರು. ಸೊ ನನ್ಗೆ ಅಲ್ಲಿಂದ ನನ್ಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು. ಮತ್ತೆ ಬಂದು ನಾನು ಸುಮ್ನೆ ಕುತ್ಕೊಳ್ಳಿಲ್ಲ, ಪ್ರಯತ್ನ ಪಟ್ಟೆ, ಹಾರ್ಡ್ ವರ್ಕ್ ಮಾಡಿದೆ. ಇನ್ನೂ ಏನೋ ಹೊಸದಾಗಿ ಹುಡ್ಕಕ್ ಹೋಗದೆ, ಕಲಿತಾ 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 ಇವಾಗ ಎಂತ ಬಂದು. ಎಷ್ಟನೇ ವಯಸ್ಸಲ್ಲಿ ನೀವು ಕಂಜ್ರ ನುಡ್ಸೋದು ಮತ್ತೆ ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದು? ಯಾವ ಇಸ್ವಿ ಇರ್ಬೋದು ನಿಮ್ ಪ್ರಕಾರ? ಎಷ್ಟು ವಯಸ್ಸು ಇರ್ಬೋದು ನಿಮ್ಗೆ? ಸರ್ ನನ್ನ ಇಸ್ವಿ ಬಂದು ಕರೆಕ್ಟ್ ಆಗಿ 2006 ಇಲ್ಲ 7 ಸರ್. 7. ಅವಾಗ್ಲೇ ನಾನು ಮಗು ಚಿಕ್ಕ ಹುಡುಗ, ಅವಾಗ ಸ್ಕೂಲು. ಎಷ್ಟನೇ ಕ್ಲಾಸ್ ಓದ್ತಾ ಇದ್ರಿ ಆಗ ನೀವು? ಸರ್ ಒಂದು 6 ಮೇ ಬಿ ಒಂದು 5 ರಿಂದ 6ನೇ ಕ್ಲಾಸ್ ಸರ್. 1ನೇ ಕ್ಲಾಸ್ ಅಲ್ಲೇ ನಾನು ಜನ 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 ಜೇಬು ತುಂಬಾ ಹಣ ಅಂತ ಒಂದು ಪದ್ಯ ಇದೆ. ಅದ್ರಲ್ಲಿ ಪ್ರತಿಭಾ ಕಾರಂಜಿ ಎಲ್ಲೇ ಹೋದ್ರು ಅದ್ರಲ್ಲಿ ಫಸ್ಟ್ ಪ್ರೈಸ್ ಎತ್ಕೊಂಡ್ ಬರ್ತಾ ಇದ್ದೆ. ಒಂದಷ್ಟು ಪ್ರೈಸ್ ಗಳನ್ನ ಚೆನ್ನಾಗಿ ಗೋರಿದೀರಾ. ತುಂಬಾ ಸ್ಕೂಲ್ ಡೇಸ್ ಅಲ್ಲಿ, ಮತ್ತೆ ಪ್ರತಿಭಾ ಕಾರಂಜಿ ಡೇಸ್ ಅಲ್ಲಿ, ಮತ್ತೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅದು ಇದು ಅಂತ ಹೇಳಿ ಆಲ್ಮೋಸ್ಟ್ ಮಾಡಿದೀನಿ. ಬಟ್ ನನಗೆ ಒಂದು ದೊಡ್ಡ ಕನ್ಸು ಅಂತ ಇದ್ದಿದ್ದು ನನಗೆ ಸರಿಗಮಪ. ಸೊ ಆ ವೇದಿಕೆ ಮೇಲೆ ಹೋಗ್ಬೇಕು, ಯಾಕಂದ್ರೆ ನನ್ನ ಫ್ಯಾಮಿಲಿ ಎಲ್ಲ ಕನ್ಸಿಟ್ಕೊಂಡಿದ್ರು, ನನ್ ಮಗ ಹೋಗ್ತಾನೆ, ಏನೋ ಮಾಡ್ತಾ ಇದ್ದಾನೆ, ಏನೋ ಬಿಡ್ತಾನೆ ಅಂತ. ಸತತವಾಗಿ 6 ವರ್ಷ 7 ವರ್ಷ ಪ್ರಯತ್ನ ಪಟ್ಟೆ. 7 ವರ್ಷನೂ ಆಡಿಷನ್ ಕೊಟ್ಟೆ. ಅಲ್ಲಿ ನನಗೆ ಗೊತ್ತಾಯ್ತು ಸರ್, ಅಂದ್ರೆ ಸೋಷಿಯಲ್ ಮೀಡಿಯಾ ಅದೊಂದು ಬಿಟ್ರೆ ಸ್ಟೇಜ್ ಅಂತ ರಿಯಾಲಿಟಿ ಶೋಗಳಲ್ಲಿ ಕಲೆಗೆ ಬೆಲೆ ಇಲ್ಲ ಇಲ್ಲಿ ಅಂತ ನನಗೆ ತುಂಬಾ ಅರಿವಾಯ್ತು. ಹಂಗಾಗಿ ಅಲ್ಲಿಂದ ನಾನು ಇಂಡಿಪೆಂಡೆಂಟ್ ಅದೇ ಸರ್. ಯಾರನ್ನೂ ನಂಬಾರ್ದು, ನನ್ನಲ್ಲಿರೋ ನನ್ನ ಕಲೆನ ನಾನು ನಂಬಬೇಕು, ಶ್ರದ್ಧೆ ಇರ್ಬೇಕು, ನಂಬಿಕೆ ಇರಬೇಕು ಅಂತ ಅಲ್ಲಿಂದ ನಾನು ದೃಢವಾಗಿ ಸೋಷಿಯಲ್ ಮೀಡಿಯಾದಲ್ಲೇ ಚೆನ್ನಾಗಿ ನೀವು ಸ್ಟ್ರಾಂಗ್ ಆಗಿ, ಹೌದು ಸರ್, ಅಲ್ಲಿಂದ ಗುರುತಿಸ್ಕೊಂಡು ಒಂದು ಹೊರ ಹೊಮ್ಮದ್ರಿ. ಹೌದು ಸರ್, ಖಂಡಿತ. ಅಂದ್ರೆ ಇವಾಗ ಇರೋದು ಜನರೇಷನ್ ಹೆಂಗಿದೆ ಅಂತಂದ್ರೆ, ಮುಂಚೆ ತರ ಅಷ್ಟೊಂದು ಕಷ್ಟ ಪಡ್ಬೇಕಾಗಿರೋದೇನಿಲ್ಲ. ನಿಮ್ ಹತ್ರ ಕಲೆ ಇದ್ರೆ ಜನಗಳಿಗೆ ಡೈರೆಕ್ಟ್ ಆಗಿ ರೀಚ್ ಆಗುತ್ತೆ. ಸೊ ಹಂಗಾಗಿ ನಮ್ಗೆ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಯ್ತು. ಇವಾಗ ಅದನ್ನ ಹಂಗೆ ಹಿಂಗೆ ಅಂತೆಲ್ಲ ಯೂಸ್ ಮಾಡ್ಕೊತಾ ಇದಾರೆ. ಬಟ್ ಕಲಾವಿದ್ರು, ನನ್ನಂತ ಬಡವರು, ಅಂದ್ರೆ ನಮ್ಮಂಗೆ ಹಸ್ವಿರೋರು ಅದನ್ನ ಒಳ್ಳೆ ರೀತಿಲಿ ಬಳಸ್ಕೊತಾ ಇದಾರೆ. ತಿನ್ನಕ್ಕೆ ಅನ್ನ ಇದೆ, ಆದ್ರೆ ಬೆಳಿಬೇಕನ್ನೋದು ಒಂದು ಹಸಿವು ಇದೆಯಲ್ಲ, ಹಸುವು ನಿಮ್ಮನ್ನು ಮಾತಾಡಿಸ್ತಾ ಇದೆ. ಅಲ್ಲ ಪ್ರಜ್ಜು ಅವರೇ, ನಾನು ಪ್ಯಾಥೋ ಅಂತಾನೆ ಯಾಕೆ ಕೊಟ್ರಿ ಪರ್ಟಿಕ್ಯುಲರ್ ಆಗಿ, ಯಾಕೆ ಸರ್? ಅದು ಪ್ಯಾಥೋ ಅನ್ನೋದು ನಾನು ಇಟ್ಕೊಂಡಿದ್ದಲ್ಲ. ಒಂದು ಈ 6 ವರ್ಷದ ಇಂಚೆ ಒಂದು ಸಾಂಗ್ ಮಾಡ್ತೀವಿ, ನಾನು ಮತ್ತೆ ನಮ್ ಬ್ರದರ್ ಟೀಮ್ ಎಲ್ಲ ಸೇರಿ ಒಂದು ಸಾಂಗ್ ಮಾಡ್ತೀವಿ, ಕಣ್ಣಿನಲ್ಲೇ ಕತ್ತಿ ಅಂತ. ಸತ್ತು ಹೋದರು ನನ್ನ ಪ್ರೀತಿ ಸಾಯದು, ಅವಳು ಕೊಟ್ಟ ನೋವು ಮರೆಯಲಾಗದು, ಆ ಪ್ರೀತಿ ನಂಬಿ ಸೋತು ಹೋದೆನು, ಅವಳ ನೆನಪಲ್ಲೇ ನಾನು ಸತ್ತು ಬಿದ್ದೆನು, ಕಣ್ಣಿನಲ್ಲೇ ಕತ್ತಿ ನನ್ನ ಹೃದಯವನ್ನು ಕಿತ್ತಿ ಎಲ್ಲಿಗೆ ಮಾಯವಾದಳೋ, ಕಣ್ಣಿನಲ್ಲೇ ಕತ್ತಿ ನನ್ನ ಹೃದಯವನ್ನು ಕಿತ್ತಿ ಎಲ್ಲಿಗೆ ಮಾಯವಾದಳೋ. ಸೊ ಈ ಸಾಂಗು ಆ ಒಂದು ಸೋಷಿಯಲ್ ಮೀಡಿಯಾ ಟಿಕ್ಟಾಕ್ ಅಂತ ಏನಿರುತ್ತೆ ಅದರಲ್ಲಿ ನಾವು ಸುಮ್ನೆ ಒಂದು ಜಸ್ಟ್ ಸಿಂಪಲ್ ಆಗಿ ಮಾಡಿ ಒಂದು ಅಪ್ಲೋಡ್ ಮಾಡ್ತೀವಿ. ಅದು ತುಂಬಾ ಜನಪ್ರಿಯಗೊಳ್ಳುತ್ತೆ ಸರ್. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ತಾತಂದ್ರವರೆಗೂ ಮಾಡುವಷ್ಟು, ಅಂದ್ರೆ ಕೇಳುವಷ್ಟು, ಸಂತೋಷ ಪಡುವಷ್ಟು ಅದು ತುಂಬಾ ಅಂದ್ರೆ ತುಂಬಾ ಜನಪ್ರಿಯಗೊಳ್ಳುತ್ತೆ. ಸೊ ನನ್ಗೆ ಅಲ್ಲಿವರೆಗೂ ನನಗೆ ಒಂದು ಪ್ರಯತ್ನ ಇತ್ತು. ಅದಾದ್ಮೇಲೆ ನನಗೆ ನಂಬಿಕೆ ಬಂತು, ಹೌದು ಇದೇ ನನ್ನ ಹತ್ರನೂ ತಗೊಳ್ಳೋ ತರ ಒಂದು ಟ್ಯಾಲೆಂಟ್ ಇದೆ. ಸೊ ಅದನ್ನ ಬಿಲ್ಡ್ ಮಾಡ್ಕೊಂಡು ದೊಡ್ಡದ್ ಮಾಡ್ಕೊಂಡು ಬರ್ತಾ ಇದೀನಿ ಸರ್. ಹಾಗಾಗಿ ಪ್ಯಾಥೋ ಅಂತ ನೀವು ಕೇಳಿದ್ರಿ. ಈ ಪ್ಯಾಥೋ ಅಂತ ಏನಕ್ಕೆ ಬಂತು ಅಂತಂದ್ರೆ, ಆ ಸಾಂಗ್ ಬಂದು ಪ್ಯಾಥೋ ಸಾಂಗ್, ಫಸ್ಟ್ ಸಾಂಗ್. ಸೊ ಹಾಗಾಗಿ ಜನಗಳು ಕರಿತಾ 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 ನಾನು ಆಲ್ಮೋಸ್ಟ್ ಪ್ಯಾಥೋ ಸಾಂಗ್ಸ್ ಗಳನ್ನ ಆಡ್ತೀನಿ ಸರ್ ಜಾಸ್ತಿ. ಬಿಕಾಸ್ ಆಫ್ ಆ ಒಂದು ಪ್ಯಾಥೋಲಿ ನೋವಿರುತ್ತೆ, ಅರ್ಥ ಇರುತ್ತೆ, ಮತ್ತೆ ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನ ತುಂಬಾ ಮೋಟಿವೇಶನ್ ಮಾಡ್ಕೊಂಡು ಹಾಡ್ತಾ 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 ಜನಗಳೇ ನನ್ನನ್ನ ಪ್ಯಾಥೋ ಪ್ರಜ್ಜು ಅಂತ ಕರೆಯಕ್ಕೆ ಅದನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಜನಗಳ ಕೊಟ್ಟಿರೋ ಹೆಸರನ್ನ ಯಾವುದೇ ಕಾರಣಕ್ಕೂ ಅಳಿಸಬಾರದು ಅಂತ ನಾನು ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀರಾ. ನೀವು ನೋಡಿ, ವಿದ್ಯಾಭ್ಯಾಸ ಮಾಡಿದ್ದು ಕಡಿಮೆನೇ ಇರಬಹುದು, ಆದ್ರೆ ನೀವು ಹಾಡುವುದರ ಜೊತೆಗೆ ಕೆತ್ತನೆ ಕೆಲಸ ಇದೆ, ನಿಮ್ದು ಬರೆಯೋ ಕೆಲಸ ಇದೆ. ಆದ್ರೆ ಇಂಥವ್ರಿಗೆ ಹಿಂಗೆ ಇಷ್ಟ ಆಗ್ಬೇಕು, ಹಿಂಗೆ ಇದಾಗ್ಬೇಕು ಅನ್ನೋದೇ ಒಂದು ಪರ್ಟಿಕ್ಯುಲರ್ ಆಗಿ ಸಾಂಗ್ ಬರೀತಿರಲ್ಲ, ಹೆಂಗೆ ಇದು ಯಾವ ತರ ಸರ್? ಅದು ಆ ಒಂದು ಥಿಂಕಿಂಗ್ ನನಗೆ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ಬಟ್ ಕೆಲವೊಂದು ಹಲವಾರು ವರ್ಷಗಳ ಹಿಂದೆ
ನಾನು ನನ್ನ ಜೀವನದಲ್ಲಿ ಏನೋ ಒಂದು ಮಾಡ್ಕೊಳ್ದೇ ಇರೋ ತಪ್ಪುಗಳನ್ನ ನಾನು ಮಾಡ್ಕೊಂತೀನಿ. ಓಕೆ ಓಕೆ ಓಕೆ. ಅಂದ್ರೆ ಪ್ರೀತಿ ಪ್ರೇಮ ಅದೆಲ್ಲ ಅದಾದ್ಮೇಲೆ ಬಂದಿದ್ದು. XYZ ನನ್ನ ಒಂದು ಪರ್ಸನಲ್ ಒಂದು ಸಂಗತಿಲಿ ನಾನೊಂದು ಏನೋ ಒಂದು ಎಡವಟ್ಟುಗಳು ಮಾಡ್ಕೊಂತೀನಿ. ಓಕೆ ಓಕೆ. ಸವಾಸಗಳ ದೋಷ ಅದು ಇದು ಅಂತ ಇರುತ್ತಲ್ಲ, ಸೊ ಅದೆಲ್ಲ ಮಾಡ್ಕೊಂಡಾಗ ತಪ್ಪು ಮಾಡಿ ನಡೆದೋಗುತ್ತೆ ಅದು. ಓಕೆ ಎಲ್ಲಿ ಹೇಳಕ್ ಆಗಲ್ಲ ಅದನ್ನ. ಬಟ್ ಆ ಒಂದು ಜಾಗಕ್ಕೆ ಒಂದು ವ್ಯಕ್ತಿ ಕರ್ಕೊಂಡೋಗಿ ಬಿಡ್ಬೇಕಾದ್ರೆ ಅದನ್ನ ಹೇಳ್ತಾರೆ, ಇದು ನಿನಗೆ ಇದು ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಕೃಷ್ಣ ಹುಟ್ಟಿದ ಸ್ಥಳ, ಇದನ್ನೆಲ್ಲ ನಿನ್ನ ದರಿದ್ರ ಅಂತ ತಿಳ್ಕೊತಾರೆ. ನಿನ್ನಲ್ಲಿ ಏನೋ ಇದೆ ಕಲೆ, ನೀನ್ ಇಲ್ಲಿಂದ ನೀನ್ ಯಾವ ತರ ಚೇಂಜ್ ಆಗ್ತೀಯಾ, ಅಲ್ಲಿಂದ ನಿನ್ಗೆ ಜೀವನ ಇನ್ನೂ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸುತ್ತೆ ಅಂತ ನನಗೆ ಹೇಳ್ತಾರೆ. ಆ ವ್ಯಕ್ತಿನ ಇನ್ನೂ ಹುಡುಕ್ತಾ ಇದೀನಿ, ಸಿಗ್ತಾ ಇಲ್ಲ. ಬಟ್ ಸಿಕ್ಕಿದ ತಕ್ಷಣ ಮೊದಲನೇ ಕ್ರೆಡಿಟ್ಸ್ ಕೊಡೋದೇ ಅವ್ರಿಗೆ ನಾನು. ಏನಕ್ಕೆ ಅಂತಂದ್ರೆ ಅದಾದ್ಮೇಲೆ ಮುಗೀತು, ಅಲ್ಲಿ ಕುತ್ಕೊಂಡು ನಾನು ಒಬ್ನೇ ಕುತ್ಕೊಂತ ಇದ್ದೆ, ಯೋಚನೆ ಮಾಡ್ತಾ ಇದ್ದೆ, ಹೌದು ಇವ್ರು ಹೇಳಿದ್ ಸತ್ಯ, ಇದ್ಯಾಕ್ ಮಾಡ್ಬಾರ್ದು, ನಾನು ಏನಕ್ಕೆ ಮಾಡ್ಬಾರ್ದು ಅಂತ ಅನ್ಬಿಟ್ಟು ಮತ್ತೆ ಬರವಣಿಗೆ ಕುತ್ಕೊಂಡೆ ಸರ್. ಅಲ್ಲಿವರೆಗೂ ನನಗೆ ಬರೆಯಕ್ ಬರ್ತಿರ್ಲಿಲ್ಲ. ಅಂದ್ರೆ ನಂಗೆ ಥಿಂಕಿಂಗ್ ಲೆವೆಲ್ ಅಷ್ಟೊಂದು ಇರ್ಲಿಲ್ಲ. ಬರೀ ಹಾಡೋದು ಆಡ್ತೀನಿ. ಅದ್ ಬಿಟ್ರೆ ನಂಗೆ ಸಂಗೀತ ಅನ್ನೋದು ನನಗೆ ಇದುವರೆಗೂ ಯಾವ್ದು ಕಲ್ಸ್ಕೊಟ್ಟಿಲ್ಲ, ಕಲ್ತೂ ಇಲ್ಲ. ಬಟ್ ನನ್ಗೆ ಒಂದು ಪ್ರಾಕ್ಟೀಸ್ ಅಂದ್ರೆ ಹಾಡ್ತಾ ರಾಗ ನರಳ್ತಾ ರೋಗ ಅಂತ ದೊಡ್ಡವರು ಹೇಳಿದಾರೆ. ಸೊ ಆ ತರ ಇಲ್ಲಿ ದಿನೇ ಹಾಡಿ ಪ್ರಾಕ್ಟೀಸ್ ಮಾಡಿ ನನ್ನ ವೋಕಲ್ನ ನಾನು ಬೇಕು ಹಂಗೆ ನೀಟಾಗಿ ಸೆಟ್ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ಬರೆಯೋದು ಕಲ್ತ್ಕೊಂಡೆ. ಬರದಾದ್ಮೇಲೆ ಇನ್ನೊಬ್ರಿಗೆ ಹೇಳಿದೆ, ಅದನ್ನ ಒಪ್ಕೊಂಡ್ರು, ಹೌದು ಚೆನ್ನಾಗಿದೆ, ಹೇಳೋ ತರ ಇದೆ, ಇನ್ನೂ ಕಂಟಿನ್ಯೂ ಮಾಡು ಅಂತ ಹೇಳಿದಾಗ ಬರಿತಾ ಇವಾಗ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ. ಅಲ್ಲ ನಾನು ನೀವು ನನ್ಗೆ ಅನ್ಸಿದ್ದೇನಂತಂದ್ರೆ ಈ ವೋಕಲ್ಲು ಇದು ಎಲ್ಲ ರೆಡಿ ಮಾಡ್ಕೋತೀರಾ, ಬೆಂಗಳೂರು ಬರ್ತೀರಾ. ಎಷ್ಟನೇ ಇಸ್ವಿಲಿ ಬೆಂಗಳೂರು ಬಂದ್ರಿ ಸರ್? ನಾನು ಬಂದಿದ್ದೆ 2005-4 ಅಷ್ಟರಲ್ಲಿ ಬೆಂಗಳೂರಿಗೆ ಎಂಟ್ರಿ ಆದ್ರಿ. ಮಗುದ್ರಲ್ಲೇ ಎಂಟ್ರಿ ಆಗ್ಬಿಟ್ಟಿ. ಸೊ ನೀವು ಬೆಂಗಳೂರು ಬಂದು ಎಂಟ್ರಿ ಆದ ತಕ್ಷಣನೇ ಇದೆಲ್ಲ ಗಟ್ಟಿ ಮಾಡ್ಕೊಂಡು ಇದೆಲ್ಲ ಬರೆಯಕ್ ಸ್ಟಾರ್ಟ್ ಮಾಡ್ತೀರಾ. ಆದ್ರೆ ಒಂದು ಸ್ಟುಡಿಯೋದಲ್ಲಿ ನೀವು ಹಾಡ್ಬೇಕು ಅಂದ್ರೆ ಒಂದು ಸಂಗೀತ ಕಲಿದನೆ ನಿನ್ಗೆ ಯಾವ ತರ ಎಂಟ್ರಿ ಯಾವ ತರ ಆಯ್ತು, ಹೆಂಗೆ ನಿಮ್ಗೆ ಅವಕಾಶ ಸಿಕ್ತು? ಮಹಾದೇವನ ಒಂದು ದೊಡ್ಡ ಮೂವಿ ನೀವು ಹಾಡಿರುವಂತ ಒಂದು ಧ್ವನಿ ಆಗ್ಬಹುದು, ಮತ್ತೆ ನೀವು ಅದು ದೊಡ್ಡ ನೆಕ್ಸ್ಟ್ ಲೆವೆಲ್ ಅದು. ವಿನೋದ್ ಪ್ರಭಾಕರ್ ಅವರು ಕೆಳಗಡೆ ಬಿದ್ದು ಒದ್ದಾಡ್ತಾರೆ, ನರಳಾಡ್ತಾರೆ, ಎಷ್ಟೋ ಜನ ಮಾತಾಡ್ತಿದ್ದಾರೆ ಇವಾಗ. ಈ ಅವರ ಆಕ್ಟಿಂಗ್ಗೆ, ಅವ್ರ ಪ್ರತಿಭೆಗೆ ರಾಜ್ಯ ಪ್ರಶಸ್ತಿ ಕೊಡ್ಲೇಬೇಕು ಅಂತ ಹೇಳ್ತಾರೆ. ಆದ್ರೆ ನೀವು ಹಾಡಿರೋ ಹಾಡು ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ ಅದು ಕಳೆ ಕಟ್ಟಿದೆ. ಆಮೇಲೆ ಥಿಯೇಟರ್ ಅಲ್ಲಿ ಜನ ಅದನ್ನ ನೋಡ್ಬೇಕಾದ್ರೆ ಯಾರೋ ಇಲ್ಲಿ ನವೀನ್ ಸಜ್ಜುನೇ ಹಾಡ್ತಾ ಇದ್ದಾರೆ. ಆಕ್ಚುಲಿ ನವೀನ್ ಸಜ್ಜು ಬಂದು ನನ್ನ ಫ್ರೆಂಡೇ. ಆದ್ರೂ ಕೂಡ ಹಾಡ್ತಾ ಇರ್ಬೇಕಾದ್ರೆ ಆ ಥಿಯೇಟರ್ ಅಲ್ಲಿ ಅಕ್ಕಪಕ್ಕ ಇದ್ರಲ್ಲ ಅವರೆಲ್ಲ ಒಂದಷ್ಟು ಜನ ಹೇಳ್ತಾ ಇದ್ರು, ಇದು ನವೀನ್ ಸಜ್ಜುನೇ ಹಾಡಿರ್ಬಹುದು ಅಂತ. ನಾನು ಹೇಳಿದೆ ನವೀನ್ ಸಜ್ಜು ಅಲ್ಲ, ಇದು ಯಾರೋ ಹೊಸ ಹುಡುಗ ಹಾಡಿರೋದು, ನೋಡೋಣ ಇರಿ ಸರ್ಚ್ ಮಾಡಿದಾಗ ಅದು ನಿಮ್ಮ ಹೆಸರು ಇದಾಯ್ತು. ಹೆಂಗೆ ಅದನ್ನ ನೀವು ಆ ಡೆಡಿಕೇಶನ್ ನವೀನ್ ಸಜ್ಜುಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ. ಬಟ್ ಆ ಧ್ವನಿ ನವೀನ್ ಸಜ್ಜು ಮಾದರಿಯಲ್ಲೇ ಆಗ್ತದೆ. ಆಕ್ಚುಲಿ ಅವರು ಒಬ್ಬ ಲೆಜೆಂಡ್. ಅವರು ಯಾರೋ ನಮ್ಮ ನವೀನ್ ಸಜ್ಜು ಅಂದ್ರೆ ಅವರು ಕೆಲಸದಲ್ಲಾಗ್ಲಿ ವಯಸ್ಸಲ್ಲಾಗ್ಲಿ ಡೆಡಿಕೇಶನ್ ಇದೆ. ಬಟ್ ನಿನ್ಗೆ ಆ ಧ್ವನಿ ಆ ಲೆವೆಲ್ಗೆ ಆ ತರ ರೀಚ್ ಆಯ್ತಲ್ಲ, ಹೆಂಗೆ ಅದು ಈ ತರ ಒಂದು ಬಿಚ್ಚು ಧ್ವನಿಯಲ್ಲಿ ಹಾಡಕ್ಕೆ ಯಾವ ತರ ನಿಮ್ಗೆ ಅದು? ಸರ್ ಅಂದ್ರೆ ನನಗೆ ಒಂದು ಅಂದ್ರೆ ಈಗ ಅವ್ರಂತರೂ ಹೇಳ್ಬೇಕು ಅಂತಂದ್ರೆ ಅದೇ ಹೇಳಿದ್ನಲ್ಲ ಸರ್ ನಿಮ್ಗೆ, ಒಂದು ಜಾಗಕ್ಕೆ ಹೋಗಿದೆ, ಏನೋ ಒಂದು ಎಡವಟ್ ಮಾಡ್ಕೊಂಡ್ಬಿಟ್ಟಿದೆ ಅಂತ ಹೇಳಿದಾಗ ಅಲ್ಲಿಂದ ಬರ್ತೀನಿ, ಹೊರಗಡೆ ಬಂದ್ಬಿಡ್ತೀನಿ ಅಲ್ಲಿಂದ. ಸೊ ಆಗ ನನಗೆ ಇಷ್ಟು ಧೈರ್ಯವಾಗಿ ಒಬ್ನೇ ನುಗ್ಗುವಂತಹ ನನಗೆ ಒಂದು ಧೈರ್ಯ ಕೊಟ್ಟಿದ್ದು ಮತ್ತೆ ಸಾಥ್ ಕೊಟ್ಟಿದ್ದು ಅಂತಂದ್ರೆ ನನಗೆ ನಮ್ಮ ಬ್ರದರ್. ಯಾರು ಅವ್ರ ಹೆಸರು ಹೇಳಿ? ಅವರು ರಂಜಿತ್ ಅಂತ ಅನ್ಬಿಟ್ಟು, ಅವರು ಡ್ಯಾನ್ಸ್ ಕೊರಿಯೋಗ್ರಾಫರೇನೆ. ಸೊ ಸತತವಾಗಿ ನನ್ನನ್ನ 8 ವರ್ಷ ಅವ್ರ ಜೊತೆಲೆ ಇಟ್ಕೊಂಡು ರೆಡಿ ಮಾಡ್ತಾರೆ. ಅಂದ್ರೆ ಒಂದು ಶಿಲೆನ ಯಾವ ತರ ರೆಡಿ ಮಾಡ್ತಾರೋ ಆ ತರ ನೀಟಾಗಿ ರೆಡಿ ಮಾಡ್ತಾರೆ, ಎಲ್ಲಾನು ತೋರ್ಸ್ಕೊಡ್ತಾರೆ, ಎಲ್ಲಾನು ಕಲ್ಸ್ಕೊಡ್ತಾರೆ. ಸೊ ಇವತ್ತು ಇಷ್ಟು ನೀಟಾಗಿ ದೇಹ ಹಿಂಗ್ ನಿಂತಿದೆ ಅಂತಂದ್ರೆ ನನ್ಗೊಂದ್ ಕಾರಣದಲ್ಲಿ ಎಲ್ಲಾನು ತಿಳ್ಕೊಂಡು ಮುಂದೆ ಹೋಗ್ಬೇಕು. ಹಿಂದೆ ಗುರು ಇರ್ಬೇಕಂತೆ, ಮುಂದೆ ಗುರಿ ಇರ್ಬೇಕು. ಸೊ ಹಾಗಾಗಿ ನನಗೆ ನಮ್ ಬ್ರದರೇ ತುಂಬಾ ಧೈರ್ಯ ಕೊಟ್ಟು. ಈ ಮಹಾದೇವ ಅನ್ನೋದು ನಿಮ್ಗೆ ಯಾವ ತರ ಹೆಂಗೆ ಎಂಟ್ರಿ? ಮಹಾದೇವ ಅನ್ನೋದು ನನಗೆ ವಿಜಯಣ್ಣ ಅಂತ ಒಬ್ರು ಎಡಿಟರ್ ಇದಾರೆ. ಸೊ ಅವರು ತುಂಬಾ ಹಳೆ ಪರಿಚಯ, ನಮ್ ಬ್ರದರ್ ಕೂಡ ನಿಮ್ ತರಾನೇ. ಸೊ ಹಾಗಾಗಿ ನಂದು ವರ್ಕ್ ಗಳೆಲ್ಲ ನೋಡ್ತಾ ಇದ್ರು. ಆಲ್ಮೋಸ್ಟ್ ಸಾಂಗ್ಸ್ ಗಳೆಲ್ಲ ಮಾಡ್ತಾ ಇದ್ವಿ, ಆಲ್ಬಮ್ ಸಾಂಗ್ಸ್ ಅದು ಇದೆಲ್ಲ ಮಾಡ್ತಾ ಇದ್ವಿ. ಅದು ಅವ್ರಿಗೆ ನಾನೊಂದು ಕೆಲವೊಂದು ಲಿರಿಕ್ಸ್ ಗಳನ್ನ ಬರೆಯೋದೆಲ್ಲ ಅವ್ರಿಗೆ ಇಂಪ್ಯಾಕ್ಟ್ ಆಗ್ತಾ ಇತ್ತು. ಆ ಬ್ರದರ್ಗೆ ಇಂಪ್ಯಾಕ್ಟ್ ಆಗ್ತಾ ಇತ್ತು, ವಿಜಯಣ್ಣ ಅವ್ರಿಗೆ ಇಂಪ್ಯಾಕ್ಟ್ ಆಗ್ತಾ ಇತ್ತು. ಇಂಪ್ಯಾಕ್ಟ್ ಆಗ್ತಾ ಅವರು ಕೆಲವೊಂದು ಸುಮಾರು ದಿನ ನಮಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಮಹಾದೇವ ಅಂತ ಬಂದಾಗ ಅವ್ರು ತುಂಬಾ ಮೇನ್ ಎಡಿಟರ್ ಆಗಿರೋದ್ರಿಂದ ಎಡಿಟಿಂಗ್ ಟೇಬಲ್ ಅಲ್ಲಿ ಈ ಸಾಂಗ್ ಫಿಕ್ಸ್ ಆಗುತ್ತೆ. ಅಂದ್ರೆ ಆ ಸೀನ್ಗೆ ಒಂದೇನೋ ಬೇಕು ಅಂತ ಡೈರೆಕ್ಟರ್ ಅವ್ರು ಕೇಳಿದಾಗ ಇವ್ರು ಹೇಳ್ತಾರೆ, ಇಲ್ಲ ನಮ್ಮಲ್ಲಿ ಒಂದು ಇದೆ, ನಮ್ಮಲ್ಲಿ ಒಂದು ಹುಡುಗ ಇದ್ದಾನೆ, ಅವನ್ನ ಕರೆಸ್ತೀನಿ, ಒಂದ್ಸಲ ಟ್ರೈ ಮಾಡಿ ಅಂದ್ಬಿಟ್ಟು ನವೀನ್ ಸರ್ ಅಂದ್ಬಿಟ್ಟು ಡೈರೆಕ್ಟರ್. ಖಂಡಿತ ಸರ್.
ಹಾ ಸರಿ. ನವೀನ್ ಸರ್ ಅಂತ ಸರ್ ಹ್ಮ್. ಡೈರೆಕ್ಟ್ರು Okay, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹಾ ಅಂತ ನ್ಯೂಮರಾಜಿಕಲ್ ಅಂಡ್ ಅಂತ ಸಿಂಪ್ಲಿಸಿಟಿ ಡೈರೆಕ್ಟರ್ ನಮಗ್ ಬೇಕೇ ಬೇಕು. ಓಕೆ. ಯಾಕಂದ್ರೆ ನಂದು ಇದು ದೊಡ್ಡ ಕೆಲಸ ಫಸ್ಟ್ನೇ ಕೆಲಸ ಆಗಿದ್ರು ಕೂಡ ಹ್ಮ್. ತುಂಬಾ ಸುಲಭವಾಗಿ ಪ್ರೀತಿಯಿಂದ ಏನೂ ಟೆನ್ಷನ್ ಕೊಡದೆ ಬೇರೆ ಡೈರೆಕ್ಟರ್ ಗಳ ತರ ಅಂದ್ರೆ ಲೈಕ್ ವಾಟ್ ಏನಂತಾರೆ ಆಟಿಟ್ಯೂಡ್ ಅದು ಇದು ಏನು ಇಲ್ಲದೆ Okay. ನಮ್ಮ ಹತ್ರ ಒಬ್ಬ ಕಲಾವಿದನ್ಗೆ ಏನ್ ಬೆಲೆ ಕೊಡ್ಬೇಕು ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಕೊಟ್ಕೊಂಡು ನೀಟಾಗಿ ನನ್ನ ಹತ್ರ ಕೆಲಸ ತಪ್ಪಿಸ್ಕೊತಾರೆ. ಹ್ಮ್ ಹ್ಮ್. ಹಂಗೆ ಆದ್ರೂ ಕೂಡ ವಿನೋದ್ ಪ್ರಭಾಕರ್ ಸರ್ಗೆ ನಾನು ನಿಜವಾಗ್ಲೂ ಜೀವನ ಪರ್ಯಂತ ನಾನು ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ, ಋಣಿಯಾಗಿ ಇರ್ತೀನಿ. ನಿಮಗೆ ಅವಕಾಶ ಸಿಕ್ಕಾಗ ಯಾವ ಲೆವೆಲ್ಗೆ ನಿಮ್ಗೆ ಆ ಕ್ಷಣ ಹೆಂಗಿತ್ತು ನಿಮ್ಗೆ? ಸರ್ ಅವಕಾಶ ಸಿಕ್ಕಿದ ತಕ್ಷಣ ನಾನು ಫಸ್ಟ್ ನಾನು ನಿರೂಪಿಸ್ಕೋಬೇಕು ಅನ್ನೋದಿತ್ತು ಮೈಂಡ್ ಅಲ್ಲಿ. ಓಕೆ ಓಕೆ. ನನಗೆ ಇವಾಗ ಸಿಕ್ಬಿಡ್ತು, ನಾನು ಗೆದ್ಬಿಟ್ಟೆ, ನಾನು ಏನೋ ಒಂದ್ ಮಾಡ್ಬಿಟ್ಟೆ ಅಂತ ಅನ್ನೋದಿರ್ಲಿಲ್ಲ. ಫಸ್ಟ್ ನನ್ನ ಕೆಲಸ ನಂದೇನಿದೆ ನಾನು ಅದನ್ನ ಕೊಡೋಣ, ತಗೊಳ್ಳೋದು ಬಿಡೋದು ಡೈರೆಕ್ಟರ್ಗೆ ಮತ್ತೆ ಟೀಮಿಗೆ ಬಿಟ್ಟಿದ್ದು, ಅದಾದ್ಮೇಲೆ ಜನಗಳು ಬಿಟ್ಟಿದ್ದು. ಬಟ್ ಫಸ್ಟ್ ಅಟೆಂಪ್ಟ್ ಏನೇ ನನಗೆ ಡೈರೆಕ್ಟರ್ ಟೀಮು ಮತ್ತೆ ವಿನೋದ್ ಸರ್ ಎಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಫಸ್ಟ್ ಅಟೆಂಪ್ಟೇ ಓಕೆ ಹೋಯ್ತು ದೇವ್ರ ದಯಿಂದ. ಇನ್ನೊಂದು ಏನು ಅಂತಂದ್ರೆ ಇದ್ರಲ್ಲಿ ಖುಷಿಯಾದ ವಿಚಾರ, ನಾನು ತುಂಬಾ ನಂಬೋ ಒಂದು ಮಾದಪ್ಪ. ಸೊ ಚಿಕ್ಕ ವಯಸ್ಸಿಂದನೂ ನಾನು ಅವ್ರನ್ನ ಪೂಜೆ ಮಾಡ್ಕೊಂಡ್ ಬಂದಿರೋದು. ಅವ್ರ ಹೆಸರಿಂದಾನೇ ನನ್ನ ಒಂದು ದೊಡ್ಡ ಹೆಜ್ಜೆ, ಫಸ್ಟ್ನೇ ಹೆಜ್ಜೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ನನಗೆ ಒಂದು ಮೇನ್ ಇಂಪ್ಯಾಕ್ಟ್ ಆಗುವಂತ ವಿಷಯ. ನನ್ನ ಹೆಸರು ಕೂಡ ಮಹಾದೇವ್. ನಾನು ಸಿನಿಮಾ ಇಂಡಸ್ಟ್ರಿ ಕಲಾರತಿ ಮಹಾದೇವ್ ಅಂತ ಇಟ್ಕೊಂಡಿದ್ದೀನಿ. ನಾನು ಮಾದಪ್ಪನ ಭಕ್ತ. ಹೌದು ಸರ್. ಮಹಾದೇವನ ಸಿನಿಮಾಕ್ಕೂ ನೀವು ಅದೇ ಭಕ್ತನಾಗಿರೋದ್ರಿಂದ ಮಲೆ ಮಾದೇಶ್ವರ ನಿಮ್ಮನ್ನ ಕರ್ಕೊಂಡೋಗಿ ಎಲ್ಲಿಗೆ ಖಂಡಿತ ಸರ್. ಮಾದಪ್ಪ ಆ ಮಾದೇವನ ಹತ್ರ ಬಿಡ್ತಾರೆ. ಖಂಡಿತ ಸರ್, ಖಂಡಿತ ಸರ್. ಒರಿಜಿನಲ್ ಮಾದಪ್ಪ ಆ ಮಾದೇವನ ಹತ್ರ ಬಿಟ್ಟಾಗ ಈ ಮಾದಪ್ಪ ತಗೊಂಡ್ಬಂದು ಈ ಮಾದೇವ ತಗೊಂಡ್ಬಂದು ಜನಗಳ ಮುಂದೆ ಬಿಡ್ತಾರೆ. ಸೊ ಈ ಮಾದೇವನ್ನು ಮರೆಯಕ್ಕಾಗಲ್ಲ, ಆ ಮಾದಪ್ಪನ್ನು ಮರೆಯಕ್ಕಾಗಲ್ಲ. ಹಂಗಾಗಿ ಜೀವನ ಪರ್ಯಂತ ಈ ಒಂದು ಮಾದೇವ ಅನ್ನೋ ಒಂದು ಟೀಮ್ಗೆ ನಾನು ಚಿರಋಣಿಯಾಗಿರ್ತೀನಿ ಸರ್. ನಮ್ಮ ವೀಕ್ಷಕರಿಗೆ ಮಾದೇವ ಆ ಗೀತೆನ ಒಂದಷ್ಟು ನೀವು ತುಣುಕ್ನ ಹಾಡ್ಬೋದಾ? ಖಂಡಿತ ಸರ್. ದೇವತೆಗೂ ಹೆಚ್ಚವ್ವ ನನ್ನ ಮುದ್ದು ನೀನವ್ವ, ಏಳು ಮೇಲೆ ಏಳು ಕನ್ಸು ಕಟ್ಟಿ ಕುತ್ತಿಯು ನೀ ಮಣ್ ಮಾಡಿ ಹೋಗಾಡವ್ವ, ಏಳು ನೀನೇ ಏಳು ಕಲ್ಲಂಗಿದ್ದವನ್ನ ತಂದು ಶಿಲೆ ಯಾಕೆ ಮಾಡ್ದೆ ನೀನು, ಗೊತ್ತಿಲ್ದೇ ಇರೋ ಪ್ರಪಂಚಾಗೆ ಒಂಟಿ ಮಾಡಿ ಹೋದ ನೀನು, ಜವರಾಯ ಬಾರಯ್ಯ ಕಡುಗೋಲು ಬ್ಯಾಡಯ್ಯ, ಹಗ್ಗವ ಬಿಡು ನೀನು ಕೈ ಮುಗಿದು ಕೇಳ್ತೈತೆ, ಸಾಗುವ ಗೋಣಿ ಸಾಸುವಂಗ್ಲಾಚಿ ಬಿಡ್ತೈತೆ, ಎದ್ದೋಳವ್ವ ಕಣ್ತೆರೆದು ನನ್ನ ನೋಡವ್ವ, ಎದ್ದೋಳವ್ವ ಕಣ್ತೆರೆದು ನನ್ನ ನೋಡವ್ವ. ಸೂಪರ್ ಸೂಪರ್. ಬಹಳ ಭಾವನಾತ್ಮಕವಾಗಿ ನಮ್ಗೆ ಕೇಳ್ತಾ ಕೇಳ್ತಾ ಕಣ್ಣೀರ್ ಬರುತ್ತೆ. ಅದರಲ್ಲೂ ವಿನೋದ್ ಸರ್ ಅದನ್ನ ಕಳೆ ಕಟ್ಟಿದಾರಲ್ಲ, ಅದು ಆಕ್ಚುಲಿ ಆಕ್ಟಿಂಗ್ ಮುಂಚೆನೆ ಮಾಡ್ಬಿಟ್ಟಿದ್ರು ಅವರು. ಸಾಂಗ್ ಆದ್ಮೇಲೆ ಆಕ್ಟಿಂಗ್ ಮಾಡಿರೋದಂತದ್ದಲ್ಲ, ಅದು ಫೀಲ್ ಅವ್ರು ಮುಂದೆನೆ ಕೊಟ್ಬಿಟ್ಟಿದ್ರು. ಎಡಿಟಿಂಗ್ ಟೇಬಲ್ ಅಲ್ಲಿ ಇದು ಈ ಸೀನ್ಗೆ ಏನೋ ಒಂದ್ ಬೇಕು, ಏನೋ ಒಂದ್ ಮಜಾ ಬೇಕು ಅಂತ ಹೇಳಿದಾಗ ಅವಾಗ ನನ್ನ ಈ ತರ ಮಾಡಿ ಅದೊಂದು ಒಳ್ಳೆ ದೊಡ್ಡ ಸಕ್ಸಸ್ ಸಾಂಗ್ ನನ್ನ ಲೈಫ್ಗೆ ಕೊಟ್ಟಂತ ನಮ್ಮ ಒಂದು ಮಾದೇವ ಟೀಮ್, ನವೀನ್ ಸರ್ಗಾಗಿರ್ಬೋದು, ಮತ್ತೆ ವಿನೋದ್ ಪ್ರಭಾಕರ್ ಸರ್ಗಾಗಿರ್ಬೋದು, ಮತ್ತೆ ನಮ್ಮ ವಿಜಯಣ್ಣಂಗಾಗಿರ್ಬೋದು, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಮಾದೇವ ಮೂವಿ ಆದ್ಮೇಲೆ ನಾನು ಮೊನ್ನೆ ಟೀಸರ್ ಲಾಂಚ್ ಮಾಡಿದ್ರು. ಹೌದು. ನಮ್ಮ ದುನಿಯಾ ವಿಜಯ್ ಸರ್ ಜೊತೆ ತುಂಬಾ ಬಿಂಬಿಸ್ಕೊಂಡಿದ್ದಂತ ವ್ಯಕ್ತಿ ಅವರು. ಚೆನ್ನಾಗಿ ಆಕ್ಟ್ ಮಾಡಿದ್ರು. ಸೂರ್ಯಣ್ಣ ಅಂದ್ರೆ ಸಾಕು, ಅದು ಸಲಗದ್ದು ನೆಕ್ಸ್ಟ್ ಲೆವೆಲ್ ಅದು. ಸೊ ಅವರು ಇವಾಗ ಸೂರ್ಯಣ್ಣ ಅಂತ ಒಂದು ಮೂವಿನ ಮಾಡಿದ್ದಾರೆ. ನಾನು ಕೂಡ ಅವ್ರನ್ನ ಮೀಟ್ ಮಾಡಿದ್ದೀನಿ ಸೂರ್ಯಣ್ಣನ. ಸೊ ಅಲ್ಲೂ ಕೂಡ ನಿಮ್ದು ಒಂದಷ್ಟು ಧ್ವನಿ ಆಗ್ಬೋದು, ಒಂದು ಕೈ ಚಳಕ ಆಗ್ಬೋದು, ಎಲ್ಲ ಚೆನ್ನಾಗಿ ಕೆತ್ತಿದೀರಾ ಅಂತ ನಾನು ಕೇಳ್ಪಟ್ಟೆ. ಹೆಂಗೆ ಅದು ಎಕ್ಸ್ಪೀರಿಯನ್ಸ್ ಹೆಂಗೆ ಅಲ್ಲೂ ಕೂಡ ಯಾವ ತರ ಅವಕಾಶ ಆಯ್ತು ನಿಮ್ಗೆ? ಸರ್ ಅಂದ್ರೆ ಇಲ್ಲಿ ಹೆಂಗಾಗ್ತಿದೆ ಅಂತಂದ್ರೆ ಸರ್, ನಮ್ ಇಂಡಸ್ಟ್ರಿ ಒಂದ್ ಮಾಡ್ಬೇಕು ಸರ್. ಫಸ್ಟ್ ಸಿನಿಮಾ ಮಾಡೋದು ಅದು ಇದು ಸೆಕೆಂಡ್ರಿ ಇಟ್ಟು ಸರ್ ಹೊಸಬ್ರಿಗೆ ಅವಕಾಶ ಕೊಡು. ಬನ್ನಿ ಹಂಗೆ ಮಾತಾಡ್ತಾ ತಿರ್ಗಾಡ್ಕೊಂಡು ಹೋಗೋಣ. ಖಂಡಿತ ಸರ್. ಸಿನಿಮಾ ಮಾಡೋದು, ರಿಲೀಸ್ ಮಾಡೋದು, ಹೆಸರು ಮಾಡೋದು ಅದನ್ನ ಬಿಟ್ಟು ಸರ್ ಹೊಸಬ್ರಿಗೆ ಅಂದ್ರೆ ನನ್ನಂತ ಹಸಿರೋರು ತುಂಬಾ ಜನ ಇದ್ದಾರೆ. ನಾನು ಒಬ್ನೇ ಅಂತಲ್ಲ, ಲಕ್ಷಾಂತರ ಜನ. ಯಾಕಂದ್ರೆ ನೀವು ಇದ್ದೀರಾ ಸರ್, ನಮ್ಗಿನ್ನ ದೊಡ್ಡವರು. ಅವಾಗಿಂದ ನೀವು ಜರ್ನಿ ಮಾಡ್ತಾ ಇದೀರಾ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ. ಸೊ ಹಾಗಾಗಿ ಸರ್ ಆಡಿದ್ದೆ ಕಿಸ್ಪೈ ದಾಸ್ ಅನ್ನೋದಲ್ಲ ಸರ್, ಹೊಸದ್ ಬೇಕು, ಹೊಸತನ ಬೇಕು. ಸೊ ಹೊಸತನ ನಮ್ಗೆ ಹೊಸಬ್ರಿಂದ ಬರುತ್ತೆ ಹೊರತು ಹಳುಬ್ರಿಂದ ಬರಲ್ಲ. ಹಳುಬ್ರ ಏನ್ ಮಾಡ್ಬೇಕು, ಹೊಸಬ್ರನ್ನ ಇಟ್ಕೊಂಡು ಕೆಲಸ ಮಾಡ್ಬೇಕು ಸರ್. ಹಂಗಾಗಿ
ಈ ಒಂದು ಮೆಥಡ್ ಯಾರು ತಿಳ್ಕೊತಾರೋ ಖಂಡಿತವಾಗ್ಲೂ ಸರ್, ಇವಾಗ ಬೇರೆ ಲ್ಯಾಂಗ್ವೇಜ್ ಎಲ್ಲ ನಾವು ಎಕ್ಸಾಂಪಲ್ ಕೊಡಕ್ ಹೋಗಲ್ಲ ಸರ್. ಸತ್ರು ಇಲ್ಲೇ, ಹುಟ್ರು ಇಲ್ಲೇ, ಬದುಕಿದ್ರು ಇಲ್ಲೇ, ನಾವು ಕನ್ನಡಕ್ಕೆ ಸೇರ್ಬೇಕು, ಕನ್ನಡ ಮಣ್ಣಿಗೆ ನಾವು ಸೇರ್ಬೇಕು. ಸೇರ್ಬೇಕು. ಸೊ ಹಂಗಾಗಿರೋದ್ರಿಂದ ನಮ್ಗೆ ಏನು ಅಂತಂದ್ರೆ ಸೂರ್ಯಣ್ಣ ಅಂತ ಬಂದಾಗ ಅವ್ರದ್ದು ಫಸ್ಟ್ ಸಿನಿಮಾ ಮಾರಿಗುಡ್ಡದ ಗಡ್ಡಧಾರಿಗಳಲ್ಲಿ ನಾನು ಅವ್ರನ್ನ ಪರಿಚಯ ಆಗ್ತೀನಿ. ಪರಿಚಯ ಆದಾಗ ಅವ್ರ ಏನ್ ಹೇಳ್ತಾರೆ, ಇದು ಸಿನಿಮಾ ಮುಗಿ ಯಾರು ಕರ್ಕೊಂಡು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದು ಯಾರು ಸರ್? ನನ್ನನ್ನು ಕರ್ಕೊಂಡು ಹೋಗಿದ್ದು ನಮ್ಮ ವಿಶ್ವಾಜಿ ಅಂತ ಒಬ್ರು ಇದ್ದಾರೆ. ಅವರು ಆರ್ಟ್ ಡೈರೆಕ್ಟರ್ ಮತ್ತೆ ವಿಶ್ವಣ್ಣ. ನಮ್ ನಿಮ್ ನಂಬರ ಅದೇ ವಿಶ್ವಣ್ಣನ ಹತ್ರ ನಾನು ಇಸ್ಕೊಂಡಿದ್ದೆ ನಂಬರ್. ಅವರೇ ಕೊಡ್ಸಿದ್ದು. ನನಗೂ ಪರಿಚಯ ವಿಶ್ವಣ್ಣ ಅವರು ನೀನಾಸಂ ಎಲ್ಲ ಮಾಡಿದ್ದಾರೆ, ಆರ್ಟ್ ಡೈರೆಕ್ಟರ್ ವಿತ್ ಡೈರೆಕ್ಷನ್ ಕೆಲಸ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದಾರೆ ಸರ್. ಸಿನಿಮಾದಲ್ಲಿ ಇಂತ ಕೆಲಸ ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲಾ ಕೆಲಸನು ವಿಶ್ವಣ್ಣ ಕಡೆಯಿಂದ ನಿಮ್ಗೆ ಅಲ್ಲಿ ಸೂರ್ಯಣ್ಣಂಗೆ ಅವಕಾಶ ಸಿಗುತ್ತೆ, ಕಾಂಟ್ಯಾಕ್ಟ್ ಆಯ್ತು. ಜರ್ನಿ ಇನ್ನೂ ಇದೆ, ಇನ್ನೂ ಸ್ಟಾಪ್ ಆಗಿಲ್ಲ. ಸೂರ್ಯಣ್ಣನ ಬಗ್ಗೆ ಮತ್ತೆ ಮಾತಾಡಿಸ್ತೀನಿ ನಾನು ನಿಮ್ಗೆ. ಖಂಡಿತ ಸರ್. ಈಗ ವೀಕ್ಷಕರಿಗೆ ನೀವು ಮಾದಪ್ಪ ಅಂದ್ರೆ ನಾನು ಬಹಳ ಪಂಚಪ್ರಾಣ ಅಂತ ಹೇಳಿದ್ರಿ, ಸಾಂಗ್ ಹೇಳಿ ಒಂದ್ ಬ್ರೇಕ್ ತಗೊಳ್ಳೋಣ ಅಂತ ನನ್ನ ಇಷ್ಟ. ಆಕ್ಚುಲಿ ನನ್ನ ಒಂದು ಮಾದಪ್ಪನ್ಗೆ ನಾವೇ ಬರ್ದಿದೀವಿ ಸರ್, ನಾನೇ ಬರ್ದಿದ್ದೀನಿ ಅದನ್ನ 4 ಲೈನ್. ಸೊ ಹಾಗಾಗಿ ಅದನ್ನೇ ಹೇಳಿ ಬ್ರೇಕ್ ತಗೊಳ್ಳೋಣ. ಮೋಡದಾಡಿಯಲ್ಲಿ ತಂಪಾಗಿ ಕುಂತವನೆ ಮಾದೇವ, ಬೆಳ್ಳಕ್ಕಿ ತೇರಲ್ಲಿ ಹೊಳೆಯುತ್ತ ಬರ್ತಾವನೆ ಮಾದೇವ, ಹಸಿರಿನ ಗುಡ್ಡದಲ್ಲಿ ಸೊಗಸಾಗಿ ಕುಂತವನೆ, ತಂಗಾಳಿ ಬೀಸುತ್ತಲಿ ಸೊಗಸಾಗಿ ಕಾಣ್ತವನೆ, ಚಿಲಿಪಿಲಿ ಕದ್ದ ಕೇಳುತ್ತ ನೀನು ಎದ್ದು ಬಾರೋ ಮಾದೇವ, ಉಗೆ ಉಗೆ ಮಾದಪ್ಪ ಏಳು ಮಲೆ ಮಾದಪ್ಪ, ನನ್ನೊಡೆಯ ಮಾದಪ್ಪ ಉಗೆ ಎನ್ನಿರೋ, ಉಗೆ ಉಗೆ ಮಾದಪ್ಪ ಏಳು ಮಲೆ ಮಾದಪ್ಪ, ನನ್ನೊಡೆಯ ಮಾದಪ್ಪ ಉಗೆ ಎನ್ನಿರೋ, ಉಗೆ ಮಾದಪ್ಪ. ಮಾದೇಶ್ವರ ಒಂದ್ ಬ್ರೇಕ್ ತಗೊಳ್ಳೋಣ.